ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆರಂಭದಲ್ಲಿ ಇನ್ಸ್ಪೆಕ್ಟರ್ ವಿರುದ್ಧ ಮಾಡಿದಂತಹ ಆರೋಪಗಳೇನಿದೆ, ಈಗ ಇದ್ರ ಹಿಂದೆನೇ ಒಂದು ದೊಡ್ಡ ಗ್ಯಾಂಗ್ ಇದೆ, ಇವರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆಯಲ್ಲ, ಏನ್ ಮಾಹಿತಿ ಸಿಗ್ತಾ ಇದೆ ಮಂಜುನಾಥ್? ಪ್ರಭು, ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಏನು ಒಂದು ಷಡ್ಯಂತ್ರವನ್ನ ನಡೆಸಿದ್ರು ಅನ್ನೋ ಒಂದು ಮಾಹಿತಿ ಈಗ ಈ ಒಂದು ಯಾವ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು ಆ ಒಂದು ಪ್ರಕರಣದ ಬೆನ್ನತ್ತಿ ಹೋದಾಗ ಕೆಲವೊಂದು ಆ ಗ್ಯಾಂಗ್ನ ಕುತಂತ್ರಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆಯಿಷಾ ಅಂತಕ್ಕಂಥ ಏನು ಸಂತ್ರಸ್ತೆ ಇದ್ದಾರೆ, ಯುವತಿ ಇದ್ದಾಳೆ, ಆಕೆ ನೇರವಾಗಿ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆಕೆ ಹಿಂದೆ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಪೊಲೀಸ್ ಇಲಾಖೆ ಆಂತರಿಕವಾಗಿ ತನಿಖೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಇಲ್ಲಿ ಯುವತಿ ಏನಿದ್ದಾರೆ, ಯುವತಿಯ ಹಿಂದೆ ಅದೇ ಏರಿಯಾದಲ್ಲಿ ಇರ್ತಕ್ಕಂಥ ಡಿಜೆಹಳ್ಳಿ ಕೆಜೆಹಳ್ಳಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು 4-5 ಜನರ ಯುವಕರ ಗುಂಪು ಆಕೆಯ ಹಿಂದೆ ಈ ಕೆಲಸವನ್ನು ಮಾಡ್ತಾ ಇದೆ. ಅವರ ಕೆಲಸವೇ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಜೊತೆಗೆ ಪೊಲೀಸ್ ಠಾಣೆಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರ ಬೇಡಿಕೆಗಳನ್ನು ಯಾವುದು ಈಡೇರಿಸದೇ ಇದ್ದಂಥ ಸಂದರ್ಭದಲ್ಲಿ ಇಂತಹ ಮಾರ್ಗವನ್ನು ಹಿಡಿದು ಅವರ ವಿರುದ್ಧ ದೂರುಗಳನ್ನು ದಾಖಲು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಮೊದಲಿಗೆ ಹ್ಯೂಮನ್ ರೈಟ್ಸ್ ರೈಡ್ ಮಾಡಿಸ್ತಕ್ಕಂಥದ್ದು ಇರ್ಬೋದು, ಅಥವಾ ಲೋಕಾಯುಕ್ತಗೆ ದೂರು ಕೊಡ್ತಕ್ಕಂಥದ್ದು ಇರ್ಬೋದು, ಇಂತಹ ಘಟನೆಗಳಾಗ್ತವೆ. ಈ ಪ್ರಕರಣದಲ್ಲೂ ಅಷ್ಟೇ, ಕಳೆದ ಒಂದು ವಾರದ ಹಿಂದೆ ಒಂದು 307 ಕೇಸ್ ಆಗುತ್ತೆ. ಅಲ್ಲಿ ಆರೋಪಿಗಳು ಒಬ್ಬ ಯುವಕನಿಗೆ ಬಲವಾಗಿ ಚಾಕುವಿಂದ ಇರಿದಿರ್ತಾರೆ. ಆ ಪ್ರಕರಣದಲ್ಲಿ ಈ ಗ್ಯಾಂಗ್ನಲ್ಲಿ ಇರ್ತಕ್ಕಂಥ ಒಬ್ಬ ಅಬ್ದುಲ್ ಶಬಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತನ ಕಡೆಯವರನ್ನು ಇನ್ಸ್ಪೆಕ್ಟರ್ ಸುನಿಲ್ ಅವರು 3 ಜನ ಆರೋಪಿಗಳನ್ನು ಬಂಧಿಸಿರ್ತಾರೆ. ಅವರನ್ನು ಬೇಗರು ಮಾಡಿ ಬಿಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇದೇ ಯುವತಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಆ ಗ್ಯಾಂಗು ಪೊಲೀಸ್ ಠಾಣೆಗೆ ಹೋಗುತ್ತೆ. ಆದರೆ ಘಟನಾ ಸ್ಥಳಕ್ಕೆ DCP ಮತ್ತು ACP ಇಬ್ಬರೂ ಹೋಗಿದ್ದಂಥ ಕಾರಣ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಧಾನವಾಗೋದಿರ್ಬೋದು ಅಥವಾ ಕರುಣೆ ತೋರಿಸುವಂಥ ಪ್ರಸಂಗ ಅಲ್ಲಿ ಎದುರಾಗೋದಿಲ್ಲ. ಯಾಕಂತಂದರೆ ಆರೋಪಿಗಳಿಂದ ಚಾಕು ಇರ್ತಕ್ಕೆ ಒಳಗಾಗಿದ್ದಂಥ ವ್ಯಕ್ತಿ ಏನಿದ್ದಾನೆ, ಆತ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಓಡಾಡ್ತಾ ಇರ್ತಾನೆ. ಅಷ್ಟೊಂದು ಗಂಭೀರವಾಗಿ ಚಾಕುವಿಂದ ಇರಿದಿರ್ತಾರೆ. ಈ ಒಂದು ಕೋಪವನ್ನು ಇಟ್ಕೊಂಡು ಇಲ್ಲಿ ಯುವತಿಯೊಂದಿಗೆ ಇನ್ಸ್ಪೆಕ್ಟರ್ ಸ್ವಲ್ಪ ಮಟ್ಟಿಗೆ ಸಲಿಗೆ ಇದೆ ಅನ್ನೋದು ಆಲ್ರೆಡಿ ಇವರಿಗೆ ಗೊತ್ತಾಗಿರುತ್ತೆ. ಆಕೆ ಮಾಡಿರ್ತಕ್ಕಂಥ ಮೆಸೇಜ್ಗಳನ್ನು ತೆಗೆದುಕೊಂಡು ಇನ್ಸ್ಪೆಕ್ಟರ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಕ್ಕಂಥದ್ದು. ಇಲ್ಲಿ ದೊಡ್ಡ ಮಟ್ಟದ ಮೊತ್ತವನ್ನು ಇನ್ಸ್ಪೆಕ್ಟರ್ ಬಳಿ ಇವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆದರೆ ಇನ್ಸ್ಪೆಕ್ಟರು ಅದಕ್ಕೆ ಒಪ್ಪದೇ ಇದ್ದಾಗ ಈ ರೀತಿಯಾಗಿ ಒಂದು ಅಪಪ್ರಚಾರವನ್ನು ಮಾಡೋದಕ್ಕೆ ಈ ಗ್ಯಾಂಗ್ ರೆಡಿಯಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇಲ್ಲಿ ಅಬ್ದುಲ್ ಶಬಾನು ಜೊತೆಗೆ ನದೀಮು, ಮತ್ತೊಬ್ಬ ಸಿಕಂದರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇಲ್ಲಿ 4-5 ಜನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಈ ಯುವತಿಯ ಮೇಲೆಯೂ ಸಹ ಕೆಲವೊಂದು ಆರೋಪಗಳು ಬರ್ತವೆ. ಒಂದು ವೇಳೆ ಇನ್ಸ್ಪೆಕ್ಟರ್ ಇಂದ ಈಕೆಗೆ ಅನ್ಯಾಯ ಆಗಿದ್ರೆ, ಈಕೆ ಆರೋಪ ಮಾಡ್ತಾ ಇದ್ದಾಳೆ, ನನ್ನನ್ನು ಹೋಟೆಲ್ಗೆ ಕರಿತಾ ಇದ್ರು, ಅಪಾರ್ಟ್ಮೆಂಟ್ಗೆ ಕರಿತಾ ಇದ್ರು, ಅಲ್ಲಿ ಕರೆದು ನನ್ನನ್ನು ನಂಬಿಸಿ ಮದುವೆ ಆಗ್ತೇನೆ ಅಂತ ನಂಬಿಸಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಠಾಣಾಧಿಕಾರಿಗೆ ದೂರು ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಠಾಣಾಧಿಕಾರಿಯ ಮೇಲೆ ಇರ್ತಕ್ಕಂಥವ್ರು ACP ಇದ್ದಾರೆ, DCP ಇದ್ದಾರೆ, ಜೊತೆಗೆ ಈ ಒಂದು ವಿಭಾಗೀಯವಾಗಿ ಮಹಿಳಾ ಪೊಲೀಸ್ ಠಾಣೆ ಇದೆ. ಆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ಕೊಟ್ಟಿದ್ದು. ಇಷ್ಟೊತ್ತಿಗೆ ಆ ಇನ್ಸ್ಪೆಕ್ಟರ್ ವಿರುದ್ಧ FIR ದಾಖಲಾಗ್ತೈತೆ. ಆದರೆ ಇವರ ಉದ್ದೇಶ ಆ ಇನ್ಸ್ಪೆಕ್ಟರ್ ವಿರುದ್ಧ FIR ಆಗೋದು ದಾಖಲಾಗೋ ಉದ್ದೇಶ ಇಲ್ಲ. ಆದರೆ ಇವರು ಡಿಮ್ಯಾಂಡ್ ಮಾಡಿದಷ್ಟು ಹಣ ಇವರಿಗೆ ಕೈಗೆ ಸಿಗ್ತಾ ಇಲ್ಲ, ಹಾಗಾಗಿ ತಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಇಲ್ಲಿ DCP ಮತ್ತು ACP ಪ್ರಶಾಂತ್ ರಾಥೋಡ್ ಅವರ ನೇತೃತ್ವದಲ್ಲಿ ಈಕೆ ಮಾಡಿರ್ತಕ್ಕಂಥ ಆರೋಪ, ಆಕೆ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಏನು ಇಂಟೆಲಿಜೆನ್ಸ್ ಮಾಹಿತಿಯನ್ನು ಸಹ ಕರೆ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರ ಒಂದು ಬ್ಯಾಕ್ಗ್ರೌಂಡು ಹಿಸ್ಟ್ರಿ, ಇವರು ಇದೇ ರೀತಿಯಾಗಿ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಕಳೆದ 15 ದಿನಗಳ ಹಿಂದೆ ಇದೇ ಗೋವಿಂದಪುರ ಪೊಲೀಸ್ ಠಾಣೆ ಬರುತ್ತೆ, ಇದೇ ಪೂರ್ವ ವಲಯದಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆ, ಅಲ್ಲಿನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಇದೇ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡಿ ಅವರ ಅಮಾನತಿಗೆ ಕಾರಣರಾಗಿದ್ದಾರೆ ಈ ಗ್ಯಾಂಗ್ ಅನ್ನೋದು ಈಗ ಬಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದರ ಸಂಬಂಧಪಟ್ಟಾಗೆ DCP ದೇವರಾಜ್ ಅವರು ಸಹ ಒಂದು ಆಂತರಿಕ ತನಿಖೆಯನ್ನು ಕೈಗೊಂಡು ಆರೋಪಿಗಳು ಯಾವ ಕಾರಣಕ್ಕಾಗಿ ಇಲ್ಲಿ ಯುವತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಆಕೆ ಹಿಂದೆ ಇರ್ತಕ್ಕಂಥವರ ಕಾಲ್ ಡೀಟೇಲ್ಸ್ ಇರ್ಬೋದು, ಆಕೆಯೊಂದಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.